ಪಿಲಾತನಿಂದ ಅನ್ಯಾಯವೂ ಅವಮಾನಕರವೂ ಆದ ಮರಣದ ನಿರ್ಣಯಕ್ಕೊಳಗಾಗುತ್ತಾರೆ. ಆಗ ಯೇಸುವಿನಲ್ಲಿ ಕಾಣಿಸಿಕೊಂಡ ತಾಳ್ಮೆ, ವಿಧೇಯತೆ, ಮಾನವರ ಮೇಲಿನ ಪ್ರೀತಿ ಎಷ್ಟೆಂದು ಧ್ಯಾನಿಸೋಣ. ಅವರ ಮರಣಕ್ಕೆ ನಮ್ಮ ಪಾಪಗಳೇ ಕಾರಣವೆಂದರಿತು ಅವರ ಪಾದದಲ್ಲಿ ಬಿದ್ದು ಮನ್ನಣೆ ಬೇಡಿಕೊಳ್ಳೋಣ. ಆಹಾ, ನಿರ್ಮಲ ಬಲಿಯಾದ ಯೇಸುವೆ, ತಮ್ಮನ್ನು ಮರಣಕ್ಕೆ ನಿರ್ಣಯಿಸಿದವನು ಪಿಲಾತನು ಮಾತ್ರವಲ್ಲ, ಹೀನ ಪಾಪಿಗಳಾದ ನಾವೆಲ್ಲರೂ ದೇವರ ಮೇಲೆ ಸಾವಿನ ತೀರ್ಪು ಇಟ್ಟೆವು. ಜೂದರು ಮಾತ್ರವಲ್ಲ, ನಾವೆಲ್ಲರೂ ಪಾಪಗಳನ್ನು ಕಟ್ಟಿಕೊಳ್ಳುವಾಗಲೆಲ್ಲ ಶಿಲುಬೆಗೇರಿಸು, ಶಿಲುಬೆಗೇರಿಸು ಎಂದು ಕೂಗಿದ ಹಾಗಾಯಿತು. ಓ ಯೇಸುವೆ, ಅಪರಾಧಿಗಳಾದ ನಮ್ಮ ನಿಮಿತ್ತ ನಿಷ್ಕಳಂಕರಾದ ತಾವು ಶಿಲುಬೆ ಆಜ್ಞೆಗೆ ಗುರಿಯಾದಿರಿ. ನಾವು ಮಾಡಿದ ಪಾಪಗಳಿಗೆ ಅತ್ಯಂತ ಪಶ್ಚಾತ್ತಾಪಪಟ್ಟು ನಮ್ಮ ಪ್ರಲಾಪದಿಂದಲೂ ಪರಿಹಾರದಿಂದಲೂ ದೇವರ ಕರುಣೆಗೆ ಪಾತ್ರರಾಗಿ ಪಾಪ ವಿಮೋಚನೆ ಮಾಡುವಂತೆ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ಧಾರ ಫಲವಾದ ಯೇಸು ಧನ್ಯರು. ಸಂತಾ ಮರಿಯಾದ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆ ಆಗಲಿ. ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಎರಡನೆಯ ಸ್ಥಳ, ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾರೆ.
ದಿವ್ಯ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪರಮ ಗುರುವಾಗಿರುವ ಯೇಸು ಚಾಟಿಯ ಪೆಟ್ಟುಗಳಿಂದ ಕೆಂಪಾಗಿದ್ದ ತಮ್ಮ ಪೂಜ್ಯ ಭುಜಗಳ ಮೇಲೆ ಭಾರವಾದ ಶಿಲುಬೆಯನ್ನು ಒರೆಸಿದಾಗ ಶಾಂತಿಯಿಂದಲೂ ತಾಳ್ಮೆಯಿಂದಲೂ ಅದನ್ನು ಹೊತ್ತುಕೊಂಡರು. ಸರ್ವೇಶ್ವರನಿಂದಲಾದರೂ ಸೃಷ್ಟಿಗಳಿಂದಲಾದರೂ ನಮಗೆ ಸಂಭವಿಸುವ ದುಃಖ ದುರಿತಗಳನ್ನು ನಾವು ಗೊಣಗುಟ್ಟದೆ ತಾಳ್ಮೆಯೊಂದಿಗೆ ಸಹಿಸಿಕೊಳ್ಳಬೇಕೆಂಬುದು ನಮ್ಮ ದಿವ್ಯ ಬೋಧಕರು ಈ ರೀತಿ ವರ್ತಿಸಿದರು. ಓ ಶಾಂತ ಸ್ವರೂಪರು, ನಮ್ರರು ಆದ ಯೇಸುವೆ, ತಾವು ನಿಷ್ಕಳಂಕವಾಗಿರುವಲ್ಲಿ ಈ ಭಾರವಾದ ಹಾಗೂ ಅವಮಾನಕಾರವಾದ ಶಿಲುಬೆಯನ್ನು ಹೊರುವುದು ಏಕೆ? ದುಷ್ಟ ಪಾಪಾತ್ಮರಾದ ನಾವೇ ಹೊರಬೇಕಾಗಿತ್ತು. ಇನ್ನು ಮುಂದೆ ನಿಮ್ಮನ್ನು ಅನುಸರಿಸಿಯಾದರೂ ನಡೆದು ದೇವನೀತಿಯು ನಮಗೆ ವಿಧಿಸುವ ಕಷ್ಟ ದುಃಖಗಳೆಂಬ ಶಿಲುಬೆಯನ್ನು ತಾಳ್ಮೆಯಿಂದ ಹೊತ್ತು ನಡೆಯುವಂತೆ ಅನುಗ್ರಹಿಸಿರಿ. ನಾವು ಕಟ್ಟಿಕೊಂಡ ಲೆಕ್ಕವಿಲ್ಲದ ಪಾಪಗಳಿಗೆ ಪರಿಹಾರವಾಗಿ ತಪಸ್ಸಿನ ಮಾರ್ಗವನ್ನು ಕೈಗೊಂಡು ಪರಲೋಕ ರಾಜ್ಯಕ್ಕೆ ಬಂದು ಸೇರುವಂತೆ ಮಾಡ ಕರುಣಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇಲೆ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆ ಆಗಲಿ. ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ. ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮೂರನೆಯ ಸ್ಥಳ, ಭಾರವಾದ ಶಿಲುಬೆ ಹೊತ್ತು ನಡೆಯುತ್ತಿದ್ದ ಯೇಸುಸ್ವಾಮಿ ಮೊದಲನೇ ಸಾರಿ ಮೊಕ್ಕಳೆಯಾಗಿ ನೆಲಕ್ಕೆ ಬೀಳುತ್ತಾರೆ. ದಿವ್ಯ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ನಮ್ಮ ದಿವ್ಯ ರಕ್ಷಕರು ಕಲ್ವಾರಿ ಬೆಟ್ಟದ ಆದಿಯಲ್ಲಿ ಅತ್ಯಂತ ಕಷ್ಟದೊಂದಿಗೆ ನಡೆದು ಶಿಲುಬೆಯ ಭಾರ ಹೊರಲಾರದೆ ಮೊಕ್ಕಳೆಯಾಗಿ ಬೀಳುವುದನ್ನು ಧ್ಯಾನಿಸೋಣ. ಅವರು ಗೆತ್ಸೇಮಿನಿ ತೋಟದಲ್ಲಿ ರಕ್ತದ ಬೆವರಿನಿಂದ ತೋಯ್ದಾಗ ಹಾಗೂ ಸಿಪಾಯಿಗಳು ಅವರನ್ನು ಚಾಟಿಯಿಂದ ಹೊಡೆದಾಗ ಮತ್ತು ಮುಳ್ಳಿನ ಕಿರೀಟ ಒತ್ತಿದಾಗ ರಕ್ತವು ಹೇರಾಳವಾಗಿ ಹರಿಯಿತು. ಈ ಕಾರಣ ಯೇಸು ಈಗ ಮೊಕ್ಕಳೆಯಾಗಿ ಬೀಳುತ್ತಾರೆ.
ಕ್ರೂರ ಸಿಪಾಯಿಗಳು ಅವರನ್ನು ದೂಷಿಸಿ ಬಡಿದಾಗ್ಯೂ ಲವಲೇಶವಾದರೂ ಕೋಪಿಸದೆ ಪುನಃ ಎದ್ದು ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾರೆ. ಪದೇ ಪದೇ ಪಾಪದಲ್ಲಿ ಬೀಳುವ ನಾವು ತಕ್ಷಣವೇ ತಕ್ಕ ತಪಸ್ಸಿನಿಂದ ಏಳಬೇಕೆಂದು ಇದರಿಂದ ಯೇಸುವೆ. ಸರ್ವ ದಿಕ್ಕಿನಿಂದಲೂ ನಮ್ಮನ್ನು ಸುತ್ತಿಕೊಂಡಿರುವ ಆಪತ್ತುಗಳಿಂದ ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. ಪುಣ್ಯದಾರಿಯಲ್ಲಿ ನಡೆಯಲು ಬಲಹೀನರಾದ ನಮ್ಮನ್ನು ದೃಢಪಡಿಸಿರಿ. ಜೀವ ವೃಕ್ಷವಾಗಿರುವ ಶಿಲುಬೆಯ ಸತ್ಫಲವನ್ನು ನಿತ್ಯಾನಂದವನ್ನು ನಾವು ಸವಿಯುವಂತೆ ಕೃಪೆ ಮಾಡಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಆದಿಯಾಗಿ ಈಗಲೂ ಯಾವಾಗಲೂ ಕೈಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ದಯವಾಗಿರಿ ಸ್ವಾಮಿ. ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದ ಆಮೆನ್. ನಾಲ್ಕನೆಯ ಸ್ಥಳ, ಯೇಸು ಸ್ವಾಮಿ ತಮ್ಮ ಪೂಜ್ಯ ಮಾತೆಯನ್ನು ಎದುರುಗೊಳ್ಳುತ್ತಾರೆ. ದಿವ್ಯ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ದಿವ್ಯ ಪ್ರಭುವು ಇಂಥ ಕಷ್ಟಕರವಾದ ಸಮಯದಲ್ಲಿ ತಮ್ಮ ಮಧುರ ಮಾತೆಯನ್ನು ಕಾಣುವುದರಿಂದಲೂ ಆ ತಾಯಿಯು ತಮ್ಮ ದಿವ್ಯ ಕುಮಾರನು ಇಂತಹ ಅಪಮಾನದೊಂದಿಗೆ ಕೊಲೆ ಸ್ಥಳಕ್ಕೆ ಹೋಗುತ್ತಿರುವುದನ್ನು ನೋಡುವುದರಿಂದಲೂ ಉಭಯತ್ರರು ಅನುಭವಿಸಿದ ದುಃಖ ವ್ಯಾಕುಲ ಎಷ್ಟೆಂದು ಧ್ಯಾನಿಸೋಣ. ಇಂಥ ಸಮಯದಲ್ಲಿ ದುಃಖ ಸಾಗರದಲ್ಲಿ ಮುಳುಗಿದ ದೇವಮಾತೆ ತಮ್ಮ ದಿವ್ಯ ಕುಮಾರನನ್ನು ಕೊಲೆ ಪಾತಕರ ಕೈಯಿಂದ ಬಿಡುಗಡೆ ಮಾಡಲು ಆಶಿಸಬೇಕಾಗಿತ್ತು. ಆದರೆ ನಮ್ಮ ಆತ್ಮರಕ್ಷಣೆಗಾಗಿ ಯೇಸು ಮರಣಕ್ಕೀಡಾಗುವಂತೆ ಆಕೆ ಸಮ್ಮತಿ ಕೊಟ್ಟಿದ್ದರು. ಆ ಮರಣ ಯಾತನೆಯಲ್ಲಿ ತಾನು ಪಾಲುಗಾರರಾಗಲು ಅವರ ಬಲಿಯೊಂದಿಗೆ ತನ್ನನ್ನು ಬಲಿಯಾಗಿ ಒಪ್ಪಿಸಿಕೊಡಲು ಇಚ್ಛಿಸಿದರು. ಆದುದರಿಂದಲೇ ಕಡೆಪರ್ಯಂತರ ಯೇಸುವನ್ನು ಈ ಮಾತೆ ಹಿಂಬಾಲಿಸುತ್ತಾರೆ. ಓ ವ್ಯಾಕುಲ ಭರಿತಳಾದ ಮರಿಯಮ್ಮನವರೇ, ನಿಮ್ಮ ಕುಮಾರನನ್ನು ಹಿಂಬಾಲಿಸಿ ಶಿಲುಬೆಯಡಿಯಲ್ಲಿ ನೀವು ತೋರಿದ ಮನೋದೃಢತೆಯನ್ನು ದಾಸರಾದ ನಾವು ಧ್ಯಾನಿಸಿಕೊಂಡು ನಿಮ್ಮೊಂದಿಗೆ ಶಿಲುಬೆಯಡಿಯಲ್ಲಿ ನಿಂತು ಈ
ಜೀವನವೆಂಬ ಹಡಗಿನಲ್ಲಿ ಪಡಬೇಕಾಗಿರುವ ದುಃಖ ದುಗುಡಗಳನ್ನು ಸಹನೆಯಿಂದ ಸೈರಿಸಿಕೊಳ್ಳುವಂತೆ ನಮಗಾಗಿ ಪ್ರಾರ್ಥಿಸಿರಿ ತಾಯೇ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯ ಪ್ರಸಾದನೆ ಪ್ರಭು ನಿಮ್ಮಲ್ಲಿದ್ದಾರೆ, ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆ ಆಗಲಿ. ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಐದನೆಯ ಸ್ಥಳ, ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವುದಕ್ಕೆ ಸಿರೇನ್ಯದ ಸೀಮೋನನಿಂದ ಸಹಾಯವನ್ನು ಪಡೆಯುತ್ತಾರೆ. ದಿವ್ಯ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಸ್ವಾಮಿ ಯೇಸುವಿಗೆ ನಮ್ಮ ಮೇಲಿರುವ ಎಲ್ಲೆಯಿಲ್ಲದ ದಯೆಯನ್ನು ಗಮನಿಸೋಣ. ಕಲ್ವಾರಿ ಬೆಟ್ಟದ ಮಾರ್ಗದಲ್ಲಿ ನಡೆಯಲು ಯೇಸು ಅಶಕ್ತರಾಗಿರುವಾಗ ಸೈನಿಕರು ಸಿರೇನ್ಯದ ಸೀಮೋನನನ್ನು ಹಿಡಿದು ಶಿಲುಬೆಯನ್ನು ಹೊರುವಂತೆ ಬಲವಂತ ಮಾಡುತ್ತಾರೆ. ಪ್ರಭುವು ಇದಕ್ಕೆ ಪರರ ಒತ್ತಾಸೆಯನ್ನು ಅಂಗೀಕರಿಸಲು ಕಾರಣವೇನು? ಅವರಿಗೆ ಬಲ ಕಡಿಮೆಯೋ? ಅವರೇ ಸರ್ವಲೋಕಗಳನ್ನು ಸೃಷ್ಟಿಸಿ ನಡೆಸುವವರು. ನಾವು ನಮ್ಮ ಅಲ್ಪ ಸ್ವಲ್ಪ ಕಷ್ಟ ದುರಿತಗಳನ್ನು ಅವರ ಯಾತನೆಗಳೊಂದಿಗೆ ಕೂಡಿಸಿ ಅವರ ಕಹಿಯಾದ ಪಾನದಲ್ಲಿ ನಾವು ಸಹ ಪಾಲುಗಾರರಾಗಬೇಕೆಂಬುದು ಈ ರೀತಿಯಾಗಿ ವರ್ತಿಸಿದರು. ಓ ನಮ್ಮ ಬೋಧಕರಾದ ದಿವ್ಯ ಯೇಸುವೆ, ಪಾಡುಗಳೆಂಬ ಪಾತ್ರೆಯಲ್ಲಿ ಅತ್ಯಧಿಕ ಕಹಿಯಾಗಿದೆಲ್ಲವನ್ನು ತಾವೇ ಕುಡಿದು ಅದರಲ್ಲಿ ಕಿಂಚಿತ್ತು ಮಾತ್ರ ಉಳಿಯುವಂತೆ ಕೃಪೆ ಮಾಡಿದ್ದೀರಿ. ಹೀಗಿರಲಾಗಿ ತಾವು ಬಿಟ್ಟಿರುವ ಈ ಅತ್ಯಲ್ಪ ಪಾಲನ್ನು ನಾವು ತಳ್ಳಿಬಿಡದೆ ಸಂತೋಷದಿಂದ ಸೇವಿಸಿ ಮರುಲೋಕದ ಮುಕ್ತರಿಗೆ ತಾವು ಪಾಲಿಸುವ ಅಮೃತ ಪಾನಕ್ಕೆ ನಾವು ಸಹ ಯೋಗ್ಯರಾಗುವ ಹಾಗೆ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ.
ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಕರುಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾಗೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೆ ಮಹಿಮೆ ಆಗಲಿ. ಆದಿಯಲ್ಲಿದ್ದಾಗೆ ಈಗಲೇ ಯಾವಾಗಲೂ ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ. ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ವಸ್ತ್ರದಿಂದ ಒರೆಸಿದಳು. ಶಿರದಲ್ಲಿ ಮುಳ್ಳು, ಮಬ್ಬಾದ ಕಣ್ಣು, ರಕ್ತ ಸಿಕ್ತವಾದ ಮುಖವನು ಕಂಡಂತ ವಿರದಿಗಳು ಯೇಸುವಿನ ಮುಖವನ್ನು ವಸ್ತ್ರದಿಂದ ಒರೆಸಿದಳು. ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಆರನೆಯ ಸ್ಥಳ, ವೆರೋನಿಕಮ್ಮಳು ಯೇಸುಸ್ವಾಮಿಯ ಮುಖವನ್ನು ಒರೆಸುತ್ತಾಳೆ. ದಿವ್ಯ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ದೇವದೂತರನ್ನು ಸಂತರನ್ನು ಆನಂದ ಪರವಶಪಡಿಸುವಂತ ಪ್ರಭುವಿನ ಪೂಜ್ಯ ಮುಖವು ಹುಗುಳು, ಧೂಳು, ರಕ್ತ, ಬೆವರಿನಿಂದ ಮಲಿನವಾಗುವುದನ್ನು ವೆರೋನಿಕಮ್ಮಳು ನೋಡುತ್ತಾಳೆ. ಒಡನೆ ದೇವ ಸ್ನೇಹದಿಂದ ಆವೇಶಗೊಂಡು ಯಾವುದಕ್ಕೂ ಅಂಜದೆ ದುಷ್ಟರ ಮಧ್ಯ ನುಗ್ಗಿ ಪ್ರಭುವಿನ ಶ್ರೀಮುಖವನ್ನು ಶುದ್ಧವಾದ ವಸ್ತ್ರದಿಂದ ಒರೆಸುತ್ತಾಳೆ. ಈ ಸುಕ್ರಿಯೆಗೆ ಪ್ರತಿಫಲವಾಗಿ ಸ್ವಾಮಿಯ ಮುಖದ ಛಾಯೆಯು ಹೊರೆಸಿದ ಆ ವಸ್ತ್ರದ ಮೇಲೆ ಅಚ್ಚಾಗುತ್ತದೆ. ಸಮಸ್ತ ಮಾನವರಿಗೂ ಅತಿ ಸೌಂದರ್ಯ ಸ್ವರೂಪರಾದ ಯೇಸುವೆ, ತಾವು ನಮ್ಮ ಮೇಲೇರಿಸಿದ ಮಿತಿಯಿಲ್ಲದ ಪ್ರೀತಿಯ ನಿಮಿತ್ತ ಹೀಗೋ ಎಂಥವರಾಗಿದ್ದೀರಿ. ಪ್ರವಾದಿ ಯೆಶಾಯ ಭವಿಷ್ಯ ನುಡಿದ ಮೇರೆಗೆ ನಿಜವಾಗಿ ನಿಮ್ಮಲ್ಲಿ ಅಲಂಕಾರವು ಆಕಾರವು ಇಲ್ಲವಾಗಿದೆ. ಓ ನಮ್ಮ ದೋಷಗಳ ನಿಮಿತ್ತ ಕುಂದಿ ಹೋಗಿರುವ ಪ್ರಭುವೆ, ದೇವರವರು ನಮ್ಮ ಆರಾಧನೆ ಸ್ತುತಿ ಸ್ತೋತ್ರಗಳಿಗೆ ಎಷ್ಟು ಯೋಗ್ಯರೆಂದು ಹೇಳಲಾಗದು. ನಾವು ನಮ್ಮ ಪಾಪಗಳಿಗೆ ಹೇಸಿ ತಮ್ಮ ಮೇಲೆ ಸುಮಧುರವಾದ ಸ್ನೇಹವನ್ನರಿಸಿ ಪಾಪದಿಂದ ಹೋಗಲಾಡಿಸಿಕೊಂಡ ಆಧ್ಯಾತ್ಮಿಕ ಸೌಂದರ್ಯವನ್ನು ನಿಮ್ಮ ಕೃಪೆಯಿಂದ ನಾವು ಮರಳಿ ಪಡೆಯುವಂತೆ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಕರುಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು
ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆ ಆಗಲೇ. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಜೈವಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ. ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಏಳನೆಯ ಸ್ಥಳ, ಯೇಸು ಎರಡನೆಯ ಸಾರಿ ಮೊಕ್ಕಳೆಯಾಗಿ ಬೀಳುತ್ತಾರೆ. ದಿವ್ಯ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಅವತರಿಸಿದ ದೇವರಾದ ಪ್ರಭುವು ಎರಡನೇ ಸಾರಿ ಕಂಗೆಟ್ಟು ಬೀಳುವುದನ್ನು ಧ್ಯಾನಿಸೋಣ. ಬಲಿಯಾಗಲು ಹೋಗುತ್ತಿರುವಾಗ ದಿವ್ಯ ಯೇಸು ಸೊರಗಿ ಶಿಲುಬೆಯ ಕೆಳಗೆ ಬೀಳುತ್ತಾರೆ. ಕೊಲೆ ಪಾತಕರಿಂದ ಪೆಟ್ಟುಗಳ ಮೇಲೆ ಪೆಟ್ಟನ್ನು ಅನುಭವಿಸುತ್ತಾರೆ. ನಾವು ಹಾಗಾಗಿ ಹಲವಿಧವಾದ ಪಾಪಗಳಲ್ಲಿ ಬಿದ್ದರು. ಅಪನಂಬಿಕೆ ಪಡದೆ ಅವರ ದಯೆಯಲ್ಲಿ ಭರವಸೆ ಇಟ್ಟು ದೃಢ ಪ್ರತಿಜ್ಞೆಯೊಂದಿಗೆ ಏಳಬೇಕು. ಅಗಿಷ್ಟಿಕೆಯಲ್ಲಿ ಚಿನ್ನ ಪುಟ ಇಡಲ್ಪಡುವ ಮೇರೆಗೆ ಸ್ವರ್ಗವನ್ನು ಸೇರುವುದಕ್ಕೆ ಕಷ್ಟ ದುಃಖಗಳ ಮೂಲಕ ನಾವು ಪರಿಶುದ್ಧರಾಗಬೇಕೆಂಬುದು ದಿವ್ಯ ಬೋಧಕರು ನಮಗೆ ಕಲಿಸುತ್ತಾರೆ. ಓ ನಮ್ಮ ಶಕ್ತಿ ಸಮಸ್ತವೂ ಆಗಿರುವ ಯೇಸುವೆ, ಅಬಲರಾದ ನಾವು ಯಾವ ಪಾಪದಲ್ಲಿಯೂ ಪುನಃ ಬೀಳದಂತೆ ಕಾಪಾಡಿರಿ ಸ್ವಾಮಿ. ನಮ್ಮನ್ನು ಕೊನೆಯಿಲ್ಲದ ನರಕ ಕೂಪದಿಂದ ರಕ್ಷಿಸುವುದಕ್ಕೋಸ್ಕರ ತಾವು ಅನುಭವಿಸಿದ ಯಾತನೆಗಳನ್ನು ನಾವು ನಿಷ್ಫಲ ಮಾಡದಂತೆ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆ ಆಗಲಿ. ಹಾಗೆ ಯಾವಾಗಲೂ ಸದಾಕಾಲ ಸ್ತೋತ್ರ ಉಂಟಾಗಲಿ. ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ. ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ದ್ರೋಹವ
ಸ್ಥಳ. ಯೇಸು ಸ್ವಾಮಿ ತಮ್ಮನ್ನು ಹಿಂಬಾಲಿಸಿ ಬರುತ್ತಿದ್ದ ಜೆರುಸಲೇಮಿನ ಪುಣ್ಯ ಸ್ತ್ರೀಯರಿಗೆ ಉಪಶಮನ ಪಾಲಿಸುತ್ತಾರೆ. ದಿವ್ಯ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಕ್ರೂರ ಸೈನಿಕರು ಪರಮ ಪ್ರಭುವನ್ನು ಕೊಲೆಯ ಸ್ಥಳಕ್ಕೆ ಎಳೆದು ಒಯ್ಯುವುದನ್ನು ಅನೇಕ ಪುಣ್ಯ ಸ್ತ್ರೀಯರು ಕಂಡು ಕಣ್ಣೀರಿಡುತ್ತಾ ಅವರ ಹಿಂದೆ ತೆರಳಿದರು. ರಕ್ಷಕರು ತಮ್ಮ ಕಷ್ಟ ನೋವುಗಳನ್ನು ಮರೆತು ಅವರ ಮೇಲೆ ಮನಮರುಗಿ ಅವರಿಗೆ ಈ ಕೆಳಕಂಡ ಸುವಾರ್ತೆಗಳನ್ನು ನುಡಿದರು. ಜೆರುಸಲೇಮಿನ ಹೆಣ್ಣು ಮಕ್ಕಳೇ, ನನಗಾಗಿ ಅಳಬೇಡಿರಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಹತ್ತಿಕೊಳ್ಳಿರಿ. ಹಸಿ ಮರಕ್ಕೆ ಈಗ ಮಾಡಿದರೆ ಒಣ ಮರಕ್ಕೆ ಇನ್ನೇನು ಮಾಡಲಾರರು. ಸಾರಿ ಮಕ್ಕಳೆಯಾಗಿ ಬೀಳುತ್ತಾರೆ. ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಆರಾಧ್ಯ ಯೇಸು ಸ್ವಾಮಿಯು ಅತ್ಯಂತ ಪ್ರಯಾಸದೊಂದಿಗೆ ಕಪಾಲ ಬೆಟ್ಟದ ತುದಿಗೆ ಏರುತ್ತಿರುವುದನ್ನು ಗಮನಿಸೋಣ. ತಾವು ಬಲಿಯಾಗಲು ಹೋಗುವ ಸ್ಥಳವನ್ನು ಅವರು ನೋಡುತ್ತಾರೆ. ನಾವು ಪಾಪದಲ್ಲಿ ಪದೇ ಪದೇ ಬೀಳುವುದನ್ನು, ತಮ್ಮ ಪವಿತ್ರ ರಕ್ತವು ಅನೇಕಾತ್ಮಗಳಿಗೆ ನಿಷ್ಪ್ರಯೋಜಕವಾಗಿ ಹೋಗುವುದನ್ನು ಕಂಡರಿತು ದುಃಖ ಸಾಗರದಲ್ಲಿ ಮುಳುಗಿ ನಿತ್ರಾಣದಿಂದ ಮುಕ್ಕಳೆಯಾಗಿ ಮತ್ತೆ ನೆಲದಲ್ಲಿ ಬೀಳುತ್ತಾರೆ. ಪ್ರೇಮಪೂರಿತರು, ಪಾಪಿಗಳನ್ನು ಪ್ರೀತಿಸುವವರು ಆದ ಯೇಸುವೆ, ತಾವು ಈ 3ನೇ ಸಾರಿ ಅನುಭವಿಸಿದ ಬೇನೆಗಳ ಫಲವಾಗಿ ನಾವು ಪದೇ ಪದೇ ಮಾಡಿದ ಪಾಪಗಳನ್ನು ಕ್ಷಮಿಸಿರಿ. ನಿಮ್ಮ ಈ ಘೋರವಾದ ಯಾತನೆಯನ್ನು ನೋಡಿ ಪಾಪಗಳನ್ನು ನಾವು ಅಧಿಕದಕವಾಗಿ ದ್ವೇಷಿಸುವಂತೆ ಮಾಡಿರಿ. ಇಹದಲ್ಲಿ ಈ ಬಲಿಯ ಫಲಗಳನ್ನು, ಪರದಲ್ಲಿ ನಿಮ್ಮ ದಿವ್ಯ ದರ್ಶನವನ್ನು ನಾವು ಪಡೆಯಲು ಪಾತ್ರರಾಗುವಂತೆ ಕೃಪೆ ಮಾಡಿರಿ ಸ್ವಾಮಿ. ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿದರೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯ ಪೂರ್ಣೆ ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದ ಮಾತೆ, ಪಾಪಿಗಳಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೆ ಮಹಿಮೆ ಆಗಲೇ. ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ. ಹತ್ತನೆಯ ಸ್ಥಳ, ಯೇಸು ಸ್ವಾಮಿಯ ಬಟ್ಟೆಗಳನ್ನು ಸುಲಿದುಕೊಳ್ಳುತ್ತಾರೆ. ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ
ಪಾಪದಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಬಲಿಯ ಸ್ಥಳಕ್ಕೆ ಸೇರಿದ ನಂತರ ಕೊಲೆಪಾತಕರು ಸರ್ವಾಂಗ ಗಾಯಗಳಿಗೆ ಅಂಟಿಕೊಂಡಿದ್ದ ಪ್ರಭುವಿನ ಬಟ್ಟೆಗಳನ್ನು ಜನಸಂದಣಿಯ ಮುಂದೆ ಮಾನಭಂಗದೊಂದಿಗೆ ಸುಲಿದುಕೊಳ್ಳುತ್ತಾರೆ. ಆಗ ಗಾಯಗಳು ಸೀಳಿ ಹೋಗುತ್ತವೆ, ರಕ್ತವು ಕೋಡಿಯಾಗಿ ಹರಿಯುತ್ತದೆ. ಕಲ್ಲಿನ ಕಂಬದಲ್ಲಿ ಪಟ್ಟ ನೋವು ಬಾಧೆಯನ್ನು ಪುನಃ ಅನುಭವಿಸಿದಂತೆ ಆಗುತ್ತದೆ. ಲಜ್ಜೆಗೆಟ್ಟ ನಮ್ಮ ದುರ್ನಡತೆಯ ನಿಮಿತ್ತ ಈ ಅಪಮಾನ ಬಾಧೆಗಳೆಲ್ಲ ನಿರ್ಮಲ ಯೇಸುಸ್ವಾಮಿಗೆ ಉಂಟಾದವು. ಆದುದರಿಂದ ನಮ್ಮ ಪಾಪ ದುರಭ್ಯಾಸಗಳನ್ನು ವರ್ಜಿಸಿ ಬಿಡಲು ಪ್ರಯತ್ನಿಸೋಣ. ಪಾಸ್ಕ ಕುರಿಮರಿಯಾದ ಯೇಸುವೆ, ಬಲಿಯಾಗಲು ಕೊಲೆ ಸ್ಥಳಕ್ಕೆ ಬಂದು ಸೇರಿದ್ದೀರಿ. ದೇವರಾದ ತಾವು ಬಾಯಿ ತೆರೆಯದೆ ಎಷ್ಟೋ ತಾಳ್ಮೆಯಾಗಿದ್ದೀರಿ. ನಾವಾದರೂ ಅಲ್ಪ ಸ್ವಲ್ಪ ಕಷ್ಟ ಸಂಭವಿಸುತ್ತಲೇ ಎಷ್ಟೋ ಮೊರೆ ಇಡುತ್ತೇವೆ. ಸ್ವಾಮಿ, ನಿಮ್ಮಿಂದ ಶಾಂತಿಯನ್ನು ಕಲಿತುಕೊಳ್ಳುವಂತೆ ಮಾಡಿರಿ. ಅವಲಕ್ಷಣವಾದ ಪಾಪಗಳನ್ನು ಕಟ್ಟಿಕೊಂಡೆವು. ನಿಮ್ಮ ಅತ್ಯಮ್ಯಲವಾದ ವರಪ್ರಸಾದವನ್ನು ಕಳೆದುಕೊಂಡೆವು. ಪಾಪಿಗಳ ರಕ್ಷಕರೇ, ನಮ್ಮಲ್ಲಿ ಬೇರೂರಿರುವ ದುರ್ಗುಣಗಳನ್ನು ತಪಸ್ಸಿನ ಮೂಲಕ ಕಿತ್ತೊಗೆಯುವಂತೆ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರೆಯ ಪ್ರಸಾದ ಪಡಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸೇರಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ನಮ್ಮ ಮೇಲೆ ದಯವಾಗಿರೇ ಸ್ವಾಮಿ. ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವ ಈಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಹನ್ನೊಂದನೆಯ ಸ್ಥಳ, ಯೇಸು ಸ್ವಾಮಿಯನ್ನು ಶಿಲುಬೆಗೆ ಜಡಿಯುತ್ತಾರೆ. ದಿವ್ಯ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಕ್ರೂರ ಸೈನಿಕರು ಕೋಮಲ ಪ್ರಭುವನ್ನು ಶಿಲುಬೆಯ ಮೇಲೆ ದಬ್ಬಿ ಅವರ ಕೈಕಾಲುಗಳಿಗೆ ಕಬ್ಬಿಣದ ದೊಡ್ಡ ಮೊಳೆಗಳನ್ನು ಸುತ್ತಿಗೆಯಿಂದ ಚಳಿಯುತ್ತಾರೆ. ಆಗ ಮಾಂಸವು ಸೀಳಿ, ಎಲುಬುಗಳು ನುಚ್ಚಾಗಿ, ಕೀಲುಗಳು ನರಗಳು ಕಿತ್ತು ಹೋಗಿ, ರಕ್ತವು ಪ್ರವಾಹವಾಗಿ ಹರಿಯುತ್ತದೆ. ಪ್ರಭುವು ಅನುಭವಿಸಿದ ಭೀಕರ ಬೇನೆಯನ್ನು ಯಾರಿಂದ ತಾನೇ ವರ್ಣಿಸಲು ಸಾಧ್ಯ? ಓ ಪಾಪವೇ,
ಓ ಶಪಿಸಲಾದ ಪಾಪವೇ, ದಿವ್ಯ ಪ್ರಭುವನ್ನು ಇಂಥ ಏಳಲ ಸಾಧ್ಯವಾದ ಯಾತನೆಗೆ ಗುರಿ ಮಾಡಿದ್ದು ನೀನೇ. ಓ ಭಕ್ತಾದಿಗಳೇ, ಸ್ವಾಮಿಗೆ ನಮ್ಮ ಮೇಲೆ ಎಷ್ಟು ಕರುಣೆ, ಎಷ್ಟು ಪ್ರೀತಿ ಎಂದು ಈಗಲಾದರೂ ಕಂಡರಿಯೋಣ. ನಮ್ಮ ಹೃದಯಗಳು ಸ್ವಾಮಿಯ ಪ್ರೀತಿಯಿಂದ ಪ್ರೇರಿತವಾಗುವಂತೆ ಪ್ರಾರ್ಥಿಸೋಣ. ಈ ಲೋಕದ ಸುಖ ಸಂತೋಷಗಳಿಗೆ ನಾವು ಮಾರು ಹೋಗದೆ ಯೇಸುವಿನೊಂದಿಗೆ ನಮ್ಮ ಹೃದಯವು ಶಿಲುಬೆಗೆ ಜಡಿದಿರಲೆಂದು ಕೇಳಿಕೊಳ್ಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪವನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಳೇ, ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ. ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಹನ್ನೆರಡನೆಯ ಸ್ಥಳ, ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡುತ್ತಾರೆ. ದಿವ್ಯ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪರಿಶುದ್ಧತೆಯ ಪರಮ ಸ್ವರೂಪಿಯಾದ ಯೇಸುವನ್ನು ಇಬ್ಬರು ಕಳ್ಳರ ನಡುವೆ ಶಿಲುಬೆಗೆ ಏರಿಸುತ್ತಾರೆ. 3 ತಾಸುಗಳವರೆಗೆ ಅದರ ಮೇಲೆ ನೇತಾಡಿ ತಮ್ಮ ಕೊಲೆ ಪಾತಕರಿಗಾಗಿ ಯೇಸು ಕ್ಷಮೆ ಬೇಡುತ್ತಾರೆ. ಮನಮರುಗಿದ ಕಳ್ಳನಿಗೆ, ಇಂದೇ ನೀನು ನನ್ನ ಜೊತೆ ಸ್ವರ್ಗದಲ್ಲಿರುವೆ ಎಂದು ವಾಗ್ದಾನ ಪಾಲಿಸುತ್ತಾರೆ. ತಮ್ಮ ತಾಯಿಯನ್ನು ತಮ್ಮ ಪ್ರಿಯ ಶಿಷ್ಯನಿಗೆ ಮಾತೆಯನ್ನಾಗಿ ಕೊಡುತ್ತಾರೆ. ಕೊನೆಯದಾಗಿ ಪಿತದೇವರ ಕೈಯಲ್ಲಿ ತಮ್ಮ ಆತ್ಮವನ್ನು ಒಪ್ಪಿಸಿ ಮಾನವ ಕೋಟಿಯ ಆತ್ಮರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡುತ್ತಾರೆ. ಆ ಕ್ಷಣವೇ ಸೃಷ್ಟಿಯೆಲ್ಲವೂ ಅವರ ದೈವತ್ವವನ್ನು ಪ್ರಸಿದ್ಧಪಡಿಸುತ್ತದೆ. ಸೂರ್ಯನಿಗೆ ಗ್ರಹಣ ಹಿಡಿಯುತ್ತದೆ, ಭೂಮಿ ಅದರುತ್ತದೆ, ಬಂಡೆಗಳು ಒಡೆದು ಸೀಳಿ ಹೋಗುತ್ತವೆ. ಭೂಮಂಡಲವೆಲ್ಲ ತನ್ನ ಸೃಷ್ಟಿಕರ್ತರು ನಿಧನವಾಗುವುದನ್ನು ಕಂಡು ನಿರ್ಮೂಲವಾಗುವಂತೆ ತೋರುತ್ತದೆ. ನಮ್ಮ ಮೇಲಿನ ಪ್ರೀತಿಗಾಗಿ ಪ್ರಾಣತ್ಯಾಗ ಮಾಡಿದ ದಿವ್ಯ ಯೇಸುವೆ,
ಸೃಷ್ಟಿ ಸಮಸ್ತವು ನಿಮ್ಮ ಮರಣವನ್ನು ಕುರಿತು ಪ್ರಲಾಪಿಸುವ ಸಮಯದಲ್ಲಿ ನಾವು ಮಾತ್ರ ಮರುಗದೆ ಇರಲಾಗುವುದು. ದೇವರವರು ಅನುಭವಿಸಿದ ಯಾತನೆಗೂ ಶಿಲುಬೆಯ ಮರಣಕ್ಕೂ ನಾವೇ ನಮ್ಮ ಪಾಪ ಮತ್ತು ಅಕ್ರಮಗಳಿಂದ ಕಾರಣವಾದ ಮೇಲೆ ಪ್ರತಿನಿತ್ಯವೂ ನಾವು ದುಃಖಿಸಬೇಕಾಗುತ್ತದೆ. ಪಾಪದ ಅಘೋರತ್ವವು ಎಷ್ಟೆಂದು ತಮ್ಮ ಶಿಲುಬೆಯಿಂದ ಕಂಡರಿಸಿಕೊಳ್ಳುತ್ತೇವೆ. ನಾವು ಇಂದಿನಿಂದ ಪಾಪ ಮಾರ್ಗವನ್ನು ವರ್ಜಿಸಬಿಡ ಅನುಗ್ರಹ ಮಾಡಿರಿ ಸ್ವಾಮಿ. ಕಟ್ಟಿಕೊಂಡ ಎಲ್ಲ ಪಾಪಗಳಿಗಾಗಿ ನಿಜವಾದ ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮನ್ನು ಕ್ಷಮಿಸಿ ಕರುಣಿಸಿರಿ ಸ್ವಾಮಿ. ನಮ್ಮನ್ನು ಕಾದಿರಲು ನಿಮ್ಮ ಪಾದಗಳು ಕಟ್ಟಿವೆ. ನಮ್ಮನ್ನು ಆದರಿಸಲು ನಿಮ್ಮ ಕರಗಳು ಚಾಚಿವೆ. ನಮ್ಮ ಮೇಲೆ ನಿಮ್ಮ ವರಪ್ರಸಾದಗಳನ್ನು ಸುರಿಸಲು ಹೃದಯವು ತೆರೆದಿದೆ. ನಮಗೆ ಉತ್ತೇಜನ ನೀಡಲು ನಮ್ಮ ಕಡೆ ನಿಮ್ಮ ತಲೆ ಬಾಗಿದೆ. ಹೀಗಿರುವಲ್ಲಿ ನಾವು ನಿಮಗಾಗಿಯೇ ಜೀವಿಸಿ ನಿಮ್ಮ ಪ್ರೀತಿಯಲ್ಲಿ ಸ್ಥಿರವಾದ ನಿಮ್ಮ ಕೈಯಲ್ಲಿ ನಮ್ಮ ಆತ್ಮವನ್ನು ಒಪ್ಪಿಸುತ್ತೇವೆಂದು ವಾಗ್ದಾನ ಮಾಡುತ್ತೇವೆ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯ ಪ್ರಸಾದ ಪುಣ್ಯ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಳೇ, ಮಾತೆ, ಪಾಪಿಗಳಾಗಿರುವಾಗೆ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆ ಆಗಲಿ. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ. ನಮ್ಮ ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಹದಿಮೂರನೆಯ ಸ್ಥಳ, ಯೇಸುವಿನ ಪಾರ್ಥಿವ ಶರೀರವನ್ನು ಶಿಲುಬೆಯಿಂದ ಇಳಿಸಿ ಅವರ ಪೂಜ್ಯ ತಾಯಿಯ ಮಡಿಲಿನಲ್ಲಿ ಇಡುತ್ತಾರೆ. ದಿವ್ಯ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ವ್ಯಾಕುಲ ಮಾತೆಯು ತಮ್ಮ ಪ್ರಿಯ ಕುಮಾರ ಯೇಸುವಿನ ಮರಣದಿಂದ ಅನುಭವಿಸಿದ ಕ್ಲೇಶವು ಎಷ್ಟೆಂದು ಧ್ಯಾನಿಸೋಣ. ಶಿಷ್ಯರು ಪ್ರಭುವಿನ ಶರೀರವನ್ನು ಶಿಲುಬೆಯಿಂದ ಇಳಿಸಿದಾಗ ವ್ಯಾಕುಲ ಮಾತೆಯು ಅದನ್ನು ಅಪ್ಪಿಕೊಂಡು ಅಳುತ್ತಾಳೆ. ಮಗ ಯೇಸುವಿನ ಮುಖ ಕಮಲವು ಬಾಡಿ ಬಿಳುಪಾಗಿಯೂ ಕಣ್ಣುಗಳು ಮುಸುಕಾಗಿ ಮುಚ್ಚಿಯೂ
ಮಗ್ಗಲು ಆಳವಾಗಿ ತಿವಿದು ತೆರೆದು ಕೈಕಾಲುಗಳು ಕೊರೆದಿರುವುದನ್ನು ನೋಡುವಾಗ ಆಕೆ ಸ್ವಂತ ಮರಣಕ್ಕಿಂತಲೂ ಮಹಾ ಕಠಿಣ ನೋವನ್ನು ಅನುಭವಿಸಿದಳು. ಓ ಶೋಕಭರಿತಳಾದ ತಾಯಿಯೇ, ನಿಮ್ಮ ಪ್ರಿಯ ಕುಮಾರನನ್ನು ಶಿಲುಬೆಗೆ ಜಡಿದಿದ್ದರು ನಿಮ್ಮ ಕೋಮಲ ಹೃದಯವನ್ನು ತಿವಿದು ತೆರೆದದ್ದು ಈಟಿಯಂತಹ ನಮ್ಮ ಪಾಪಗಳೇ ಸರಿ. ದಯಾಮಯ ತಾಯಿ, ಪಾಪಿಗಳಾಗಿರುವ ನಮ್ಮನ್ನು ಕ್ಷಮಿಸಿ ನಮಗಾಗಿ ಪ್ರಾರ್ಥಿಸಿರಿ. ನಾವು ಪಾಪ ವಿಮೋಚನೆ ಹೊಂದುವಂತೆ ಮಾಡಿರಿ. ಶಿಲುಬೆಯಲ್ಲಿ ಮೃತರಾದ ಪ್ರಭುವನ್ನು ಆರಾಧಿಸಲು ಸಹಾಯ ಮಾಡಿರಿ. ದಾಸಾದಿದಾಸರಾದ ನಾವು ನಿಮ್ಮ ವ್ಯಾಕುಲಗಳನ್ನು ಮರೆಯದ ಹಾಗೆ ಅವುಗಳನ್ನು ನಮ್ಮ ಹೃದಯದಲ್ಲಿ ಅಚ್ಚಳಿಯದಂತೆ ಮುದ್ರಿಸಿರಿ ತಾಯಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯನು. ಸಂತ ಮರಿಯಳೇ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆ ಆಗಲಿ. ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ, ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸ್ಥಳ ಯೇಸುವಿನ ಪಾರ್ಥಿವ ಶರೀರವನ್ನು ಭೂಸ್ಥಾಪನೆ ಮಾಡುತ್ತಾರೆ. ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ವ್ಯಾಕುಲ ಮಾತೆ ಮರಿಯಮ್ಮನ ಮಡಿಲಿನಿಂದ ಅವರ ಪ್ರಿಯ ಕುಮಾರರ ಶರೀರವನ್ನು ಶಿಷ್ಯರು ಎತ್ತಿಕೊಂಡು ಶುಭ್ರ ವಸ್ತ್ರಗಳಿಂದ ಹೊದಿಸಿ ಹೊಸ ಸಮಾಧಿಯಲ್ಲಿ ಭೂಸ್ಥಾಪನೆ ಮಾಡುತ್ತಾರೆ. ಆ ಪರಮ ಪೂಜ್ಯ ಶರೀರವು 3 ದಿನಗಳವರೆಗೂ ಅಲ್ಲಿಯೇ ಅಡಕವಾಗಿ ಇರುತ್ತದೆ. ಓ ರಕ್ಷಕರೇ, ಒಂದಾನೊಂದು ದಿನ ನಾವು ಸಹ ಸಮಾಧಿಗೆ ಇಳಿಯಬೇಕಾಗಿದೆ. ಆದರೆ ಯಾವಾಗ, ಯಾವ ಸ್ಥಳದಲ್ಲಿ, ಯಾವ ವಿಧವಾಗಿ ಎಂಬುದು ನಮಗೆ ತಿಳಿಯದು. ತಮಗೆ ಮಾತ್ರ ತಿಳಿದಿದೆ. ಸ್ವಾಮಿ, ದೇವರವರ ನೀತಿ ನಿರ್ಣಯವು ನೆರವೇರುವುದಾಗಲಿ. ಪಾಪದಿಂದ ಮಲಿನವಾದ
ನಮ್ಮ ದೇಹಗಳು ನಶಿಸಿ ಮಣ್ಣಾಗಿ ಹೋಗುವುದು ನ್ಯಾಯವೇ ಸರಿ. ಆದರೂ ಪ್ರಭುವೇ, ಅಕ್ಷಯವಾದ ನಾಮಾತ್ಮಗಳನ್ನು ತಮ್ಮ ಅಪರಿಮಿತ ದಯೆಯಿಂದ ನಿಮ್ಮ ಬಳಿಗೆ ಬರಮಾಡಿಕೊಳ್ಳಿರಿ. ನಮ್ಮ ಶರೀರಗಳು ಪುನರುತ್ಥಾನಗೊಂಡಾಗ ಆತ್ಮ ಶರೀರ ಸಮೇತ ನಿಮ್ಮ ರಾಜ್ಯದಲ್ಲಿ ಸೇರಿ ಸತತ ನಿಮ್ಮನ್ನು ಪ್ರೀತಿಸಿ ಸ್ತುತಿಗೆ ಪಾತ್ರರಾಗುವಂತೆ ಮಾಡಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯ ಪ್ರಸಾದದಲ್ಲಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾನಮರಿಯಾಗಿ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆ ಆಗಲಿ. ಆದಿಯಲ್ಲಿ ಹಾಗೆ ಈಗಲೂ ಯಾವಾಗಲೂ ಕೈಗಾಂತರ ಸ್ತೋತ್ರ ಉಂಟಾಗಲಿ. ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಜೀವಂತ ದೇವರ ಕುಮಾರರಾಗಿರುವ ಯೇಸು ಕ್ರಿಸ್ತರ ತಾವು ಲೋಕದ ಉದ್ಧಾರಕ್ಕಾಗಿ ಶಿಲುಬೆ ಮರವನ್ನು ಏರಿ ನಮ್ಮ ಪಾಪಗಳ ವಿಮೋಚನೆಗಾಗಿ ನಿಮ್ಮ ಅಮೂಲ್ಯ ರಕ್ತವನ್ನು ಸುರಿಸಿದ್ದೀರಿ. ದಾಸರಾದ ನಾವು ನಿಧನರಾದ ಮೇಲೆ ಮೋಕ್ಷ ರಾಜ್ಯವನ್ನು ಪ್ರವೇಶಿಸಿ ನಿತ್ಯಾನಂದ ಮಹಿಮೆ ಪ್ರತಾಪವನ್ನು ಪಡೆಯುವ ಹಾಗೆ ಅನುಗ್ರಹಿಸಬೇಕೆಂದು ವಿನಯದಿಂದ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಿವ್ಯ ಯೇಸುವೆ, ವ್ಯಾಕುಲ ಭರಿತಳಾದ ನಿಮ್ಮ ಮಾತೆ ಮರಿಯಮ್ಮನವರು ನಿಮ್ಮ ದಯಾಮಯ ಸನ್ನಿಧಿಯಲ್ಲಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಮನವಿ ಮಾಡುವ ಹಾಗೆ ಕರುಣಿಸಿರಿ. ಪ್ರಭುವೇ, ಭಕ್ತಿಯು ಕುಗ್ಗಿ ಹೋಗಿ ವಿಶ್ವವು ತಣುವಾಗುವ ಕಾಲದಲ್ಲಿ ನಿಮ್ಮ ದಿವ್ಯ ಪ್ರೇಮಾಗ್ನಿಯಿಂದ ನಮ್ಮ ಹೃದಯಗಳು ಪ್ರಜ್ವಲಿಸುವ ಹಾಗೆ ಸಂತ ಫ್ರಾನ್ಸಿಸರ ಅವಯವಗಳಲ್ಲಿ ನಿಮ್ಮ ಪಂಚಗಾಯಗಳು ಪೂಜ್ಯ ಲಾಂಛನೆಯನ್ನು ಆಶ್ಚರ್ಯಕರವಾಗಿ ತಾಕಿಸಿದ್ದೀರಿ. ಆ ಸಂತರ ಪ್ರಾರ್ಥನೆಗಳ ಮೂಲಕ ದಾಸರಾದ ನಾವು ನಮ್ಮ ಅನುದಿನದ ಶಿಲುಬೆಯನ್ನು ತಡೆಯಿಲ್ಲದೆ ಹೊತ್ತು ನಡೆದು ಆ ತಪಸ್ಸಿಗೆ ತಕ್ಕ ಪದಗಳನ್ನು ಪಡೆಯುವಂತೆ ಕರುಣಿಸಿರಿ. ಸರ್ವ ವಲ್ಲಭರು ಅಮರರು ಆದ ಸರ್ವೇಶ್ವರ, ನಿಮ್ಮ ಸೇವೆಯಲ್ಲಿರುವ ನಮ್ಮ ಪೋಪ್ ಜಗದ್ಗುರುಗಳಿಗೆ ದಯ ತೋರಿರಿ. ನಿಮ್ಮ ವರಪ್ರಸಾದದಿಂದ ಅವರು ಸದಾ ನಿಮಗೆ ಪ್ರಿಯವಾದವುಗಳನ್ನೇ ಆಲೋಚಿಸಿ ಸಾಧ್ಯವಾದಷ್ಟು ಅವುಗಳನ್ನು ಈಡೇರಿಸುವ ಹಾಗೆ ಅನುಗ್ರಹಿಸಿರಿ. ಪಾಪಗಳನ್ನು ಕ್ಷಮಿಸುವವರು, ಆತ್ಮರಕ್ಷಣೆಯನ್ನು ಅಪೇಕ್ಷಿಸುವವರಾಗಿರುವ ಸರ್ವೇಶ್ವರ, ಇಯವನ್ನು ಬಿಟ್ಟು ಪರಲೋಕಕ್ಕೆ ಒಂದು ಸೇರಿರುವ ನಮ್ಮ ಬಂಧು ಮಿತ್ರರು, ಉಪಕಾರಿಗಳು ನಿಮ್ಮ ನಿತ್ಯಾನಂದದಲ್ಲಿ ಭಾಗಿಗಳಾಗುವ ಹಾಗೆ ಮಾಡಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇಲೆ ಜಗದ್ಗುರುಗಳ ಅಭಿಪ್ರಾಯಕ್ಕಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೈವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇಲೆ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಮಣ್ಣಿನಿಂದ ನರರನ್ನು
ತಪ್ಪಿಸಲಾಗಿ ಅಸತ್ಯ ಸಾಕ್ಷಿಗಳಿಂದ ದೇವದ್ರೋಹಿ ಎಂದು ನಿರ್ಣಯಿಸಲಾದ ನಮ್ಮ ಪಿಲಾತನ ಕಠಿಣಾಗ್ನಿಯಿಂದ ಕಲ್ಲಿನ ಕಂಬಕ್ಕೆ ಕಟ್ಟಲಾಗಿ ಕಠಿಣವಾಗಿ ಪೆಟ್ಟುಗಳನ್ನು ಅನುಭವಿಸಿದ ನಮ್ಮ ನಿಮ್ಮ ಪವಿತ್ರ ಶಿರಸ್ಸಿನ ಮೇಲೆ ಮುಳ್ಳಿನ ಕಿರೀಟವನ್ನು ಧರಿಸಿ ರಕ್ತಾಂಬರದಿಂದ ಹೊದಿಸಲ್ಪಟ್ಟು ಮತಿಹೀನನಂತೆ ನಿಂದಿಸಲಾದ ನಮ್ಮ ಭಾರವಾದ ಶಿಲುಬೆಯನ್ನು ಭುಜದ ಮೇಲೆ ಹೊತ್ತುಕೊಂಡು ಕಪಾಲ ಬೆಟ್ಟದ ತುದಿಗೆ ಶಾಂತವಾಗಿ ನಡೆದು ಬಲಹೀನತೆಯಿಂದ ನೆಲದ ಮೇಲೆ ಬಿದ್ದ ನಮ್ಮ ನಿಮ್ಮ ವಸ್ತ್ರಗಳು ಕ್ರೂರವಾಗಿ ತೆಗೆದುಹಾಕಲಾದರಿಂದ ಸರ್ವಾಂಗದ ಗಾಯಗಳೆಲ್ಲ ತೆರೆಯಲಾಗಿ ಸಭೆಯ ಮುಂದೆ ಲಜ್ಜಿತರಾದಂತಹ ನಮ್ಮ ಶಿಲುಬೆಯ ಮೇಲೆ ತೂಗಾಡುತ್ತಿರುವಾಗ ನಿಮ್ಮ ಮಧುರ ವಾಕ್ಯಗಳಿಂದ ಶತ್ರುಗಳ ಪಾಪಗಳನ್ನು ಮನ್ನಿಸಿ ಸಕಲರಿಗೂ ಕೃಪೆಯನ್ನು ತೋರಿಸಿದ ನಮ್ಮ ನಮಗಾಗಿ ಇಷ್ಟು ಯಾತನೆಯನ್ನು ಅನುಭವಿಸಿ ನಮ್ಮ ಪಾಪಗಳಿಗೆ ಪರಿಹಾರ ನೀಡುವುದಕ್ಕೋಸ್ಕರ ನಿಮ್ಮ ಪೂಜ್ಯ ರಕ್ತವನ್ನು ಚೆಲ್ಲಿ ನಮ್ಮ ಆತ್ಮಗಳಿಗಾಗಿ ಪ್ರಾಣವನ್ನು ಅರ್ಪಿಸಿಕೊಟ್ಟ ನಮ್ಮ ಇಷ್ಟೆಲ್ಲ ಉಪಕಾರಗಳನ್ನು ನಿಮ್ಮ ದಾಸರಾದ ನಾವು ಗಮನಿಸದೆಯೋ ನಮಗಾಗಿ ಪಟ್ಟ ಯಾತನೆಯನ್ನು ಎಣಿಸದೆಯೋ ಹೇಯ ಕೃತ್ಯಗಳನ್ನು ಮಾಡಿದೆವು ಈಗೋ ನಮ್ಮ ಹೃದಯವು ಕರಗಿ ಅತ್ಯಂತ ದುಃಖದಿಂದ ಚೂರು ಚೂರಾಗಿ ಒಡೆದು ಹೋಗಿ ಹೊಳೆಗಳ ಹಾಗೆ ಹರಿಯುವ ನಮ್ಮ ಕಣ್ಣೀರಿನಿಂದ ನೆನೆಯುತ್ತಾ ಇದ್ದೇನೆ ಸ್ವಾಮಿ ನಮ್ಮ ಪಾಪಗಳ ಘೋರತ್ವವನ್ನು ನೋಡದೆ ತಮ್ಮ ಕೃಪೆಯನ್ನು ಮಹಿಮೆಯ
ಹೇರಳತ್ವವನ್ನು ನೋಡಿ ಸ್ವಾಮಿ. ಆತ್ಮೀಯ ಸಹೋದರ ಸಹೋದರಿಯರ, ಈಗ ಎಲ್ಲರಿಗೂ